ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 27ನೇ ಪಂದ್ಯ ಎಂದು ಬೆಂಗಳೂರು ಮತ್ತು ಕಲ್ಕತ್ತಾ ತಂಡದ ನಡುವೆ ನಡೀತಾ ಇರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಬೆಂಗಳೂರು ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಕಲ್ಕತ್ತಾ ತಂಡ ಕೇವಲ 131 ರನ್ಗಳಿಗೆ ತನ್ನ ಎಲ್ಲ ವಿಕೆಟನ್ನು ಕಳ್ಕೊಳ್ಳುತ್ತೆ. ಇದರಲ್ಲಿ ಚಾಹಲ್ ಅವರು 3 ವಿಕೆಟನ್ನು ಪಡೆದು ಮಿಂಚಿರ್ತಾರೆ. ಇದೀಗ ಬ್ಯಾಟಿಂಗನ್ನು ಆರಂಭಿಸಿರುವಂಥ ಬೆಂಗಳೂರು ತಂಡ ಆರಂಭಿಕ ಆಘಾತವನ್ನು ಅನುಭವಿಸ್ತಾ ಇರುವಂಥದ್ದು. ಹೌದು, ಬೆಂಗಳೂರು ಪರ ಸದ್ಯಕ್ಕೆ 28 ರನ್ಗಳಿಗೆ ಬರೋಬ್ಬರಿ 4 ವಿಕೆಟನ್ನು ಬೆಂಗಳೂರು ತಂಡ ಕಳ್ಕೊಂಡಿರುವಂಥದ್ದು. ಅದು ಇಂಪಾರ್ಟೆಂಟ್ ವಿಕೆಟ್ಗಳನ್ನೇ ಬೆಂಗಳೂರು ತಂಡ ಕಳ್ಕೊಂಡಿರುವಂಥದ್ದು. ವಿರಾಟ್ ಕೊಹ್ಲಿ ಅವರು ಮೊದಲ ಬಾಲೇ ಡಕ್ಔಟ್ ಆಗಿರುವಂಥದ್ದು. ಹೌದು, ಕೌಂಟರ್ ನೆಲ್ ಅವ್ರಿಗೆ ಮೊದಲ ಬಾಲಿಗೆ ಔಟಾಗಿ ದೊಡ್ಡ ಆಘಾತವನ್ನು ನೀಡಿರುವಂಥದ್ದು. ಅವರ ಜೊತೆಗೆ ಮನ್ದೀಪ್ ಸಿಂಗ್, AB ಡಿವಿಲಿಯರ್ಸ್ ಮತ್ತು ಕೇದಾರ್ ಜಾಧವ್ ಕೂಡ ಔಟ್ ಆಗಿದ್ದಾರೆ. ಯಾವ ಆಟಗಾರ ಕೂಡ 2 ಸಂಖ್ಯೆಯನ್ನು ರೀಚ್ ಆಗೇ ಇಲ್ಲ. ಅಂದರೆ 10ಕ್ಕಿಂತ ಜಾಸ್ತಿ ರನ್ ಯಾರೂ ಹೊಡೆದೇ ಇಲ್ಲ. ಸದ್ಯ ಕ್ರೀಸ್ನಲ್ಲಿ ಒಡಿಬಡಿ ಆಟಗಾರ ಕ್ರಿಸ್ ಗೇಲ್ ಮತ್ತು ಸ್ಟುವರ್ಟ್ ಬಿನ್ನಿ ಅವರು ಆಡ್ತಾ ಇದ್ದಾರೆ. ಈ ಒಂದು ಪಂದ್ಯ ಕ್ರಿಸ್ ಗೇಲ್ ಅವ್ರ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ಕಾದು ನೋಡಬೇಕಾಗಿದೆ ಒಂದು ಮೊತ್ತವನ್ನು ಚೇಸ್ ಮಾಡ್ತಾರ ಅಂತ. ಸದ್ಯ ಬೆಂಗಳೂರು ತಂಡ 87 ಬಾಲ್ಗಳಿಗೆ 100 ರನ್ನನ್ನು ಹೊಡಿಬೇಕಾಗಿದೆ. ನಿಮಗೆ ಅನಿಸುತ್ತೆ ಈ ಒಂದು ಸಣ್ಣ ಮೊತ್ತವನ್ನು ಬೆಂಗಳೂರು ಚೇಸ್ ಮಾಡುತ್ತಾ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.